ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸದ್ಯ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವ ಕ್ಷಣದಲ್ಲಾದರೂ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬಹುದು ಅನ್ನುವಂತ ಆತಂಕ ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಈ ಮಧ್ಯೆ ಭಾರತಕ್ಕೂ ಕೂಡ ದೊಡ್ಡ ದೊಡ್ಡ ಸವಾಲುಗಳಿದ್ದಾವೆ. ಒಂದು ಕಡೆ ಉಗ್ರರ ಸದೆಬಡಿಯುವಂತ ಸವಾಲು, ಮತ್ತೊಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರು ವಶಪಡಿಸಿಕೊಳ್ಳುವಂತ ಗುರಿ. ಯಾಕಂತಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತಂದ್ರೆ ಅದು ಉಗ್ರರ ಫ್ಯಾಕ್ಟರಿ. ಅತ್ಯಂತ ಹೆಚ್ಚು ಉಗ್ರ ನೆಲೆಗಳಿದಾವೆ ಅಲ್ಲಿ. ಉಗ್ರ ನೆಲೆಯನ್ನು ಸಂಪೂರ್ಣ ನಿರ್ನಾಮ ಮಾಡುವಂತ ಟಾರ್ಗೆಟ್ ಅನ್ನ ಇಂಡಿಯನ್ ಆರ್ಮಿ ಇಟ್ಕೊಂಡಿದೆ. POK ಅಂದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ. ಭಾರತದ ಮೇಲೆ ಆಗುವಂತ ಎಲ್ಲಾ ಉಗ್ರ ದಾಳಿಯ ಹಿಂದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಾರ್ಯಾಚರಿಸ್ತಾ ಇರುವಂತ ಉಗ್ರಗಾಮಿ ತರಬೇತಿ ಶಿಬಿರಗಳು, ಉಗ್ರ ತರಬೇತಿ ಶಿಬಿರಗಳು ಮತ್ತು ಮದರಸಾಗಳು, ಅಂದ್ರೆ ಧಾರ್ಮಿಕ ಶಿಕ್ಷಣ ಕೊಡುವಂತ ಮದರಸಾಗಳು, ಇದರ ಕೈವಾಡ ಇದೆ ಅನ್ನೋದು ಪದೇ ಪದೇ ಸಾಬೀತಾಗಿದೆ. ಅಲ್ಲಿ ಕಾರ್ಯಾಚರಿಸ್ತಾ ಇರುವಂತ ಉಗ್ರ ತರಬೇತಿ ಶಿಬಿರಗಳನ್ನು ಗುರಿಯಾಗಿಸಿ ದಾಳಿ ಮಾಡುವಂತ ಯೋಚನೆಯನ್ನು ಭಾರತ ಇಟ್ಕೊಂಡಿದೆ ಅನ್ನುವಂತ ಮಾಹಿತಿ ಒಂದು ಕಡೆಯಾದ್ರೆ, POKಯನ್ನ ವಶಪಡಿಸಿಕೊಳ್ಳುವಂತ ಯೋಚನೆಯೂ ಕೂಡ ಭಾರತಕ್ಕಿದೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಜಗದೀಶ್, ಪಾಕಿಸ್ತಾನವೇ ಅವಕಾಶವನ್ನ ಕೊಟ್ಟಿದೆಯಾ ಹೆಂಗೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಶಪಡಿಸಿಕೊಳ್ಳೋದಕ್ಕೆ? ರಕ್ಷತೆಗೆ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ಇದೇ ಅನುಮಾನ ಮೂಡ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ, ಉಗ್ರರು ಒಂದು ಕಡೆಗೆ ಬಂದು ಭಾರತದ ಜನಸಾಮಾನ್ಯರನ್ನ ಏನಂತಂದ್ರೆ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದ್ರು. ಈಗ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತವು ಸಹಿತ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ನೀವು ಈ ಹಿಂದೆ ನಡೆದಿರ್ತಕ್ಕಂತಹ ಏನಂದ್ರೆ ದಾಳಿಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಏನಂತಂದ್ರೆ ಮಿಲಿಟರಿ ಆಪರೇಷನ್ ಮಾಡಿರುವಂತಹ ಸಂದರ್ಭದಲ್ಲಿ ಭಾರತ ಯಾವುದೇ ಏನಂತಂದ್ರೆ ಮಾಹಿತಿಯನ್ನು ಹೊರಗಡೆ ಕೊಡದೇನೆ ನೇರವಾಗಿ ದಾಳಿಯನ್ನ ಮಾಡಿ ತದನಂತರ ದಾಳಿ ಆದ್ಮೇಲೆ ಅದು ಯಶಸ್ವಿ ಆದ್ಮೇಲೆ ಅಂದ್ರೆ ಬಹಳ ಜಗತ್ತಿಗೆ ಏನಂದ್ರೆ ಪರಿಚಯಿಸುವಂತಹ ಕೆಲಸವನ್ನ ಮಾಡುತ್ತೆ. ಆದ್ರೆ ಈ ಬಾರಿ ಆತರ ಅಲ್ಲ. ಈ ಬಾರಿ ಏನಂತಂದ್ರೆ ಕಳೆದ ಒಂದು ವಾರ 8 ದಿವಸಗಳಾಯ್ತು ಇವತ್ತಿಗೆ ದಾಳಿ ನಡೆದು ಪೆಹಲ್ಗಾಮ್ನಲ್ಲಿ. ಆದ್ರೆ ಇನ್ನೂವರೆಗೂ ಸಹಿತ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಒಂದೇದು ಏನಂತಂದ್ರೆ ಭದ್ರತಾ ಪಡೆಗಳ ಸಭೆ ಏನಂತಂದ್ರೆ 2 ಬಾರಿ ಮಾಡುತ್ತೆ. CCS ಸಭೆ ಮಾಡುತ್ತೆ ಭಾರತ, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ಜೈಶಂಕರ್ ಅವರು ವಿದೇಶಗಳ ಏನಂತಂದ್ರೆ ಅಂಬಾಸಿಡರ್ ಗಳನ್ನ ಹೋಗಿ ಭೇಟಿಯನ್ನ ಮಾಡಿ ಅವ್ರ ಜೊತೆ ಚರ್ಚೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಏನಂದ್ರೆ ಬೆಂಬಲವನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪಾಕಿಸ್ತಾನದ ನಡೆ ಹೇಗಿದೆ, ಮತ್ತೆ ಪಾಕಿಸ್ತಾನ ಉಗ್ರರನ್ನ ಯಾವ ರೀತಿಯಾಗಿ ಬೆಳೆಸ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಹೇಳಿ ಬೇರೆ ಬೇರೆ ದೇಶಗಳ ಬೆಂಬಲವನ್ನ ಪಡೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಭಾರತದ ಒಳಗಡೆಗೆ ಈಗಾಗಲೇ ಏನಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆಯಿಂದನೂ ಸಹಿತ ನಿರಂತರವಾಗಿ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ಭದ್ರತಾ ಸಮಿತಿಯ ಸಭೆ ಆಗಿರ್ಬೋದು, ಅಥವಾ ಅಂದ್ರೆ ರಾಜಕೀಯ ಏನಂದ್ರೆ ಸಮಿತಿಯ ಸಭೆ ಆಗಿರ್ಬೋದು, ಅಥವಾ ಏನಂತಂದ್ರೆ ಆರ್ಥಿಕ ಸಮಿತಿಯ ಸಭೆಗಳಾಗಿರ್ಬೋದು, ಇವೆಲ್ಲಾ ಸಮಿತಿಗಳ ಸಭೆಯನ್ನ ಮಾಡೋದು ಮತ್ತೆ ಜೊತೆಗೆ ಕ್ಯಾಬಿನೆಟ್ ಸಭೆಯನ್ನ ಮಾಡ್ತಿದ್ದಾರೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ಏನೋ ಒಂದು ದೊಡ್ಡ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳಿದಾವೆ. ಆ ದೊಡ್ಡ ಕಾರ್ಯಾಚರಣೆ ಏನು ಅನ್ನುವಂತಹ ಪ್ರಶ್ನೆಗೆ ಬರ್ತಾ ಇರುವಂತಹ ಉತ್ತರ ಏನಂದ್ರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತಂದ್ರೆ ತನ್ನ ಸುಪರ್ದಿ ತೆಗೆದುಕೊಳ್ಳಕ್ಕೆ ಇರುವಂತಹ ಸುಧಾ ಅವಕಾಶ ಅನ್ನುವಂಥದ್ದು. ಯಾಕಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸುಮಾರು 48ಕ್ಕೂ ಹೆಚ್ಚು ಉಗ್ರ ನೆಲೆಗಳಿದಾವೆ. ಆ ಉಗ್ರ ನೆಲೆಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು. ಯಾಕಂದ್ರೆ ಉಗ್ರರ ಫ್ಯಾಕ್ಟರಿ ಇರುವಂತದ್ದೇ ಅಲ್ಲೇ ಏನಂತಂದ್ರೆ ಅವರಿಗೆ ಟ್ರೈನಿಂಗ್ ಕ್ಯಾಂಪ್ಗಳಿದಾವೆ. ಅಲ್ಲಿ ಅವರಿಗೆ ವೆಪನ್ಸ್ ಗಳ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಅಲ್ಲಿಂದ ಏನಂದ್ರೆ ಭಾರತಕ್ಕೆ ಅವ್ರನ್ನ ಕಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ಮೂಲಕವಾಗಿ ಅಲ್ಲಿ ಸಂಪೂರ್ಣವಾಗಿ ಆ ಒಂದು ನೆಲೆಗಳನ್ನ ನಿರ್ನಾಮವನ್ನು ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಈಗಾಗಲೇ ಸ್ವತಃ ಪಾಕಿಸ್ತಾನವೇ ಶಿಮ್ಲಾ ಒಪ್ಪಂದವನ್ನ ಕೊನೆಗೊಳಿಸಿರುವಂತಹ ಕಾರಣಕ್ಕಾಗಿ ಈಗ ನೇರವಾಗಿ ಅಂತಾರಾಷ್ಟ್ರೀಯ ಗಡಿಯ ರೇಖೆಯಲ್ಲಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಯಾವ ಒಪ್ಪಂದವೂ ಇಲ್ಲ. ಆ ಕಾರಣಕ್ಕಾಗಿ ನೇರವಾಗಿ ದಾಳಿಯನ್ನ ಮಾಡೋದ್ರ ಸಲುವಾಗಿ ಏನಂತಂದ್ರೆ ಇದು ಒಳ್ಳೆಯ ಸುಧಾವಕಾಶ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ನೀವು ಗಮನಿಸಬೇಕು, ರಾಜಕೀಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಬಿಜೆಪಿ ಪ್ರತಿ ಬಾರಿಯೂ ಸಹಿತ ಹೇಳ್ಕೊಂಡು ಬರ್ತಾ ಇತ್ತು. ಅಂದ್ರೆ ಕಳೆದ ನೀವು 1.5 ವರ್ಷದ ಹಿಂದಿನ ಒಂದು ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಹೋದ್ರೆ, ಒಂದು ಅಮಿತ್ ಶಾ ಆಗಿರ್ಬೋದು ಅಥವಾ ರಾಜನಾಥ್ ಸಿಂಗ್ ಆಗಿರ್ಬೋದು, ಅವರೆಲ್ಲರೂ ಸಹಿತ ಹೇಳಿರೋ ಒಂದೇ ಮಾತು, ಪಾಕ್ ಆಕ್ರಮಿತ ಕಾಶ್ಮೀರ ಮುಂದಿನ ಹಂತಗಳಲ್ಲಿ ನಮಗೆ ಸೇರುತ್ತೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ರು. ಮತ್ತೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಯಾವಾಗ ಈ ಪೆಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ದಾಳಿ ಇದೆಯಲ್ಲ, ಅದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ, ಆದ್ರೆ ಒಂದು ದೊಡ್ಡ ಗುರಿ ನಮ್ಮ ಮುಂದ್ಗಡೆ ಇದೆ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ರು. ಹಾಗಾದ್ರೆ ದೊಡ್ಡ ಗುರಿ ಇರುವಂತದ್ದು ಏನು? ಕೇವಲ ಉಗ್ರರ ನೆಲೆಗಳನ್ನ ನೆಲಸಮ ಮಾಡೋದಾ, ಅಥವಾ POK ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಏನಂದ್ರೆ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತದ್ದ ಅನ್ನುವಂತಹ ಪ್ರಶ್ನೆಯನ್ನು ಮೂಡುವಂತಹ ಸಂದರ್ಭದಲ್ಲಿ ಈಗ ದೊಡ್ಡ ಆಪ್ಷನ್ ಇರುವಂತದ್ದು, ದೊಡ್ಡ ಗುರಿ ಇರುವಂತದ್ದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತದ ತೆಕ್ಕೆಗೆ ಸೇರಿಸಿಕೊಳ್ಳೋದು ಅನ್ನುವಂತಹ ಚರ್ಚೆ ಕಾಣಸಿಗ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.